ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ದೀಪಾವಳಿ ಹಬ್ಬದ ಪ್ರಯುಕ್ತ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ಮತ್ತು ನನ್ನ ಕುಟುಂಬದ ಕಡೆಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡಿ ಲಕ್ಷ್ಮೀ ಅನುಗ್ರಹ ಪ್ರತಿಯೊಬ್ಬರಿಗೂ ಕೂಡ ಸಿಗಲಿ ಅಂತೇಳಿ ನಾನು ಕೂಡ ಅಮ್ಮನವ್ರ ಹತ್ರ ಕೇಳ್ಕೊಳ್ತೇನೆ. ಹಾಗೆ ಇವತ್ತಿನ ಒಂದು ವಿಡಿಯೋ ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ. ಏನಪ್ಪ ಅಂತಂದರೆ, ಈಗಾಗಲೇ ಪೂಜಾ ಮಾಹಿತಿ, ಶುಭ ಮುಹೂರ್ತ ಎಲ್ಲದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಇದು ಕೊನೆ ಹಂತ, ಅಂದರೆ ವಿಸರ್ಜನೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಬಹುಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾಗಿರುವಂಥದ್ದು, ವರ್ಷನೂ ಕೂಡ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗುತ್ತೆ ವಿಸರ್ಜನೆಯ ದಿನದಲ್ಲಿ. ಹಾಗಾಗಿ ಈ ವರ್ಷನೂ ಕೂಡ ಯಾವಾಗ ವಿಸರ್ಜನೆ ಮಾಡಬೇಕಪ್ಪ ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಈಗ ನಾನು ನಿಮಗೆ ಸಂಪೂರ್ಣವಾಗಿ ತಿಥಿ ನಕ್ಷತ್ರ ಎಲ್ಲ ಹೇಳೋದಿಲ್ಲ. ನಾನು ಜಸ್ಟ್ ನಿಮಗೆ ವಾರಗಳನ್ನ, ಅಂದರೆ ದಿನಗಳನ್ನ ಹೇಳ್ಬಿಟ್ಟು ನಾನು ನಿಮಗೆ ವಿಸರ್ಜನಾ ವಿಧಾನವನ್ನು ತಿಳಿಸ್ಕೊಟ್ಬಿಡ್ತೇನೆ. ಈಗ ಸೋಮವಾರ ನಾವು ಮಧ್ಯಾಹ್ನ, ಅಂದರೆ ಸೋಮವಾರ ಸಾಯಂಕಾಲ ನಾವು ದೀಪಾವಳಿ ಅಮಾವಾಸ್ಯೆ ಪೂಜೆಯನ್ನು ಮಾಡ್ಕೊಳ್ತೇವೆ. ಈಗ ಸೋಮವಾರ ಸಾಯಂಕಾಲ ಮಾಡದೇ ಇರುವಂಥವರು ಮಂಗಳವಾರ ಬೆಳಿಗ್ಗೆ ಪೂಜೆಯನ್ನು ಮಾಡಿಕೊಳ್ಳುತ್ತಾರೆ. ಹಾಗಾದರೆ ವಿಸರ್ಜನೆ ಯಾವಾಗ ಮಾಡಬೇಕು? ಸೋಮವಾರ ಮಾಡಬೇಕಾ ಅಥವಾ ಮಂಗಳವಾರ ಮಾಡಬೇಕಾ ಅಥವಾ ಬುಧವಾರ ಬಲಿಪಾಡ್ಯಮಿ ಪೂಜೆ ಮಾಡುವಂಥವ್ರು ಇರ್ತಾರೆ. ಹಾಗಾಗಿ ಎಂದು ವಿಸರ್ಜನೆ ಮಾಡಬೇಕು ಅನ್ನೋದು ತುಂಬ ಜನದಲ್ಲಿ ಗೊಂದಲವಿರುವಂಥದ್ದು. ನೋಡಿ, ವಿಸರ್ಜನೆಯ ವಿಚಾರವನ್ನು ತಿಳಿಸಿಕೊಡ್ತಾನೆ ನಾನು ನಿಮಗೆ ವಿಸರ್ಜನೆ ದಿನವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ. ನೋಡಿ, ಅಮ್ಮನವ್ರಿಗೆ ಇಟ್ಟಿರುವಂಥ ಬಳೆಗಳನ್ನು ನೀವೇ ಉಪಯೋಗಿಸ್ಕೊಳ್ಳಿ. ಅದರ ಜೊತೆಯಲ್ಲಿ ಅಮ್ಮನವ್ರಿಗೆ ಇಟ್ಟಿರುವಂಥ ಒಂದು ಮಡಲಕ್ಕಿಯನ್ನು ಆ ಮಡಲಕ್ಕಿನ ನೀವು ದೇವಸ್ಥಾನಕ್ಕೂ ಸಹ ಕೊಡ್ಬೋದು, ಅಥವಾ ನಿಮ್ಮ ತಾಯಿಗೆ ಕೊಡ್ಬೋದು, ಅಥವಾ ನಿಮ್ಮ ಹಿತೈಷಿಗಳಿಗೂ ಕೂಡ ನೀವು ದೀಪಾವಳಿ ಹಬ್ಬ ಪೂಜೆ ಆದ ನಂತರದಲ್ಲಿ ಅವರಿಗೆ ಕರೆದು ಅವರಿಗೆ ಹಬ್ಬದ ಅಡಿಗೆ ಊಟವನ್ನು ಹಾಕಿ ಅವರಿಗೆ ಒಂದು ತಾಂಬೂಲವನ್ನು ಕೊಟ್ಟು ಈ ಮಡ್ಲಕ್ಕಿಯನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ತೆಗೆದುಕೋಬಹುದು. ನಂತರದಲ್ಲಿ ನಾವು ಲಕ್ಷ್ಮೀ ಪೂಜೆ ಅಂತಂದರೆ ಗಣಪತಿ ಲಕ್ಷ್ಮೀ ವಿಗ್ರಹವನ್ನು ಇಟ್ಟಿರ್ತೀವಿ. ಎಲ್ಲವನ್ನು ಶುದ್ಧಿ ಮಾಡಿ ನೀವು ದೇವರ ಮೇಲೆ ಇಟ್ಕೊಳ್ಳುವಂಥದ್ದು. ಹಾಗೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಸಹ ಅಂದಿನ ದಿವಸ ನಾವು ಇಟ್ಟು ಪೂಜೆ ಮಾಡಿರ್ತೇವೆ. ಎಲ್ಲವನ್ನು ಕೂಡ ನೀವು ಶುದ್ಧಿ ಮಾಡಿ ತೆಗೆದಿಟ್ಕೊಳ್ಳಿ. ಹಾಗೆಯೇ ದೇವರಿಗೆ ಹಾಕಿರುವಂಥ ಒಡವೆಗಳನ್ನು ಒಮ್ಮೆ ನೀವು ಧರಿಸಿ ನಂತರದಲ್ಲಿ ನೀವು ತೆಗೆದಿಟ್ಕೋಬೇಕಾಗುತ್ತದೆ. ಅದರ ಜೊತೆಯಲ್ಲಿ ಅಮ್ಮನವ್ರಿಗೆ ಉಡಿಸಿರುವಂಥ ಸೀರೆ ಅಥವಾ ನೀವು ಏನು ಬ್ಲೌಸ್ ಪೀಸ್ ಇಟ್ಟಿರ್ತೀರೋ ಅದು ನೀವೇ ಉಪಯೋಗಿಸ್ಕೋಬಹುದು. ಇನ್ನು ದೇವರಿಗೆ ಇಟ್ಟಿರುವಂಥ ಹೂವಲ್ಲಿ ಒಂದು ಹೂವನ್ನು ನೀವು ಮುಡಿಗೆ ಮುಟ್ಕೊಂಡು ನಂತರದಲ್ಲಿ ಮಿಕ್ಕಿರುವಂಥ ಹೂವುಗಳನ್ನು ನೀವು ಏನಪ್ಪ ಅಂದರೆ ನಿಮ್ಮ ಯಾರು ತುಳಿಯದೇ ಇರುವಂಥ ಜಾಗದಲ್ಲಿ ಅಥವಾ ನಿಮ್ಮ ಮನೇಲಿ ತೋಟ ಇದ್ದರೆ ಅಲ್ಲಿ ಹಾಕಬಹುದು. ಇನ್ನು ಅರಿಶಿಣ ಕೊಂಬಿನಿಂದ ಮಾಡಿರುವಂಥ ಮಾಂಗಲ್ಯವನ್ನು ನಿಮ್ಮ ಮನೆಯ ತುಳಸಿ ಗಿಡಕ್ಕೆ ಹಾಕ್ಬೋದು. ಯಾಕಂದರೆ ಅಮ್ಮನವರು ಕೂಡ ತುಳಸಿ ಕೂಡ ನಮಗೆ ಲಕ್ಷ್ಮೀ ಸಂಕೇತ ಆಗಿರೋದ್ರಿಂದ ನೀವು ಅಲ್ಲಿ ಒಂದು ತುಳಸಿ ಗಿಡಕ್ಕೆ ಸಹ ಹಾಕಬಹುದು. ಹಾಗೆ ಗೆಜ್ಜೆ ವಸ್ತ್ರವನ್ನು ನೀವು ನಿಮ್ಮ ಮುಖ್ಯ ದ್ವಾರಕ್ಕೂ ಕೂಡ ಹಾಕ್ಬೋದು, ತುಳಸಿ ಗಿಡಕ್ಕೆ ಹಾಕ್ಬೋದು, ಅಥವಾ ಯಾರು ತುಳಿಯದೇ ಇರುವಂಥ ಜಾಗಕ್ಕೆ ಹಾಕ್ಬೋದು. ಬಹುಮುಖ್ಯವಾಗಿ ಎಕ್ಕದ ಗಿಡಕ್ಕೆ ಹಾಕಿದ್ರೆ ತುಂಬಾ ಒಳ್ಳೆಯದು. ಇನ್ನು ನೋಡಿ, ಸರಸ್ವತಿ, ಲಕ್ಷ್ಮಿ, ಗಣಪತಿ ಅಂತೇಳಿ 3 ನಾನು ದೀಪಾರಾಧನೆ ಮಾಡೋ ತಿಳಿಸ್ಕೊಟ್ಟಿದ್ದೆ. ಆ ಒಂದು ದೀಪಾರಾಧನೆಯಲ್ಲಿರುವಂಥ ಲಕ್ಷ್ಮಿಗೆ ಇಷ್ಟವಾದ ವಸ್ತುಗಳನ್ನು ತೆಗೆದಿಟ್ಕೋಬೋದು. ದೀಪವನ್ನು ಶುದ್ಧಿ ಮಾಡಿ ತೆಗೆದಿಟ್ಕೊಳ್ಳಿ. ಇನ್ನು ಕೆಂಪಾರತಿ ಮಾಡಿರುವಂಥ ನೀರನ್ನು ಬೆಳಗಿನ ಸಮಯದಲ್ಲಿ, ರಾತ್ರಿ ಮಾಡ್ಕೊಂಡಿರ್ತೀರಿ, ಆದರೆ ಬೆಳಗಿನ ಸಮಯದಲ್ಲಿ ನಾವು ನೀರನ್ನು ಹೊರಗೆ ಹಾಕಬೇಕಾಗುತ್ತದೆ. ಅಂದರೆ ತೆಂಗಿನ ಮರಕ್ಕೋ ಅಥವಾ ಎಕ್ಕೆ ಗಿಡಕ್ಕೋ ಅಥವಾ ಯಾರು ತುಳಿಯದಿರುವಂಥ ಜಾಗಕ್ಕೆ ಹಾಕಬೇಕಾಗುತ್ತದೆ. ಇನ್ನು ನಾವು 3 ದೀಪಗಳು ಪಿತೃಗಳ ಒಂದು ಆಶೀರ್ವಾದಕ್ಕೋಸ್ಕರ, ಸಂಪತ್ತು ಅಭಿವೃದ್ಧಿಗೋಸ್ಕರ ನಾವು ಈ 3 ದೀಪಗಳನ್ನು ಆರಾಧನೆ ಮಾಡಿರ್ತೇವೆ. ಉಪ್ಪು ಮತ್ತು ಎಳ್ಳು ಮತ್ತು ಅದ್ರ ಜೊತೆಲಿ ಅಕ್ಕಿಯನ್ನು ಉಪಯೋಗಿಸ್ಕೊಂಡು ದೀಪಾರಾಧನೆ ಮಾಡಿರ್ತೇವೆ. ಆ ಒಂದು ದೀಪದಲ್ಲ ಕೆಳಗಿರುವಂಥ ವಸ್ತುಗಳನ್ನು ನಿಮ್ಮ ಮನೆಯ ಟೆರಸ್ ಮೇಲೆ ಒಂದು ಬರ್ಡ್ಸ್ಗೆ ಹಾಕ್ಬೋದು. ಉಪ್ಪನ್ನು ನೀವು ಕರಗಿಸ್ಬಿಟ್ಟು ನಿಮ್ಮ ಮನೆಯ ಗಿಡಗಳಿಗೆ ಹಾಕಬಹುದು. ಇನ್ನು ನಾವು ಕಳಸವನ್ನು ಬೆಳಗಿರ್ತೀವಿ, ಕಳಸದಲ್ಲಿರುವಂಥ ವಿಳೆದೆಲೆಯನ್ನು ಉಪಯೋಗಿಸ್ಕೋಬೋದು, ಅಥವಾ ಯಾರಿಗಾದ್ರೂ ಕೊಡ್ಬೋದು, ಅಥವಾ ಯಾರಿಗೂ ತುಳಿಯದಿರುವಂಥ ಜಾಗದಲ್ಲಿ ಹಾಕ್ಬೋದು. ನಿಂಬೆ ಹಣ್ಣನ್ನು ನೀವು ಆದಷ್ಟು ಅದನ್ನ, ಯಾಕಂತಂದ್ರೆ ನಾವು ಕಳಸ ಬೆಳಗಿರೋದೇ ದೃಷ್ಟಿ ಆಗಬಾರ್ದು ಅಂತೇಳಿ, ಹಾಗಾಗಿ ಆ ನಿಂಬೆ ಹಣ್ಣನ್ನು ನೀವು ಉಪಯೋಗಿಸೋದಕ್ಕೆ ಬರೋದಿಲ್ಲ. ಆ ನಿಂಬೆ ಹಣ್ಣನ್ನು ತೆಗೆದು ಯಾವುದಾದ್ರೂ ಮರದ ಬಳಿ ಇಡ್ಬೋದು, ಅಥವಾ ಯಾರು ತುಳಿಯದಿರುವಂಥ ಜಾಗಕ್ಕೆ ಹಾಕಬೇಕಾಗುತ್ತದೆ. ಇನ್ನು ನೀವು ನಿಮ್ಮ ಮನೆ ಡಾಕ್ಯುಮೆಂಟ್ಸ್ ಎಲ್ಲವನ್ನು ಇಟ್ಟು ಪೂಜೆ ಮಾಡಿರ್ತೀರಿ, ಅದನ್ನ ಎಲ್ಲವನ್ನು ಸುರಕ್ಷಿತವಾಗಿ ಸರಿಯಾದ ರೀತಿಯಲ್ಲಿ ತೆಗೆದಿಟ್ಕೊಂಡ್ರೆ ಒಳ್ಳೆಯದು. ಇನ್ನು ನೋಡಿ, ಬಹುಮುಖ್ಯವಾಗಿ ಅಕ್ಷತೆಯನ್ನು ಹಾಕಿ ನಾವು ಪೂಜೆ ಮಾಡಿರ್ತೇವೆ. ಅಮ್ಮನವರಿಗೆ ನಾವು ಅಕ್ಷತೆಯನ್ನು ಹಾಕಿರ್ತೇವೆ. ನಿಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಅಕ್ಷತೆಯನ್ನು ಹಾಕಿ ನೀವು ನಮಸ್ಕಾರ ಮಾಡಿರ್ತೀರಿ. ಅಕ್ಷತೆಯನ್ನು ನೀವು ತೆಗೆದುಕೊಂಡು ಅದನ್ನು ನೀಟಾಗಿ ಒಂದು ಬಟ್ಟೆಯಿಂದ ತೆಗೆದು ಹಾರಿಸಿ ಆ ಅಕ್ಷತೆಯನ್ನು ನೀವು ತೆಗೆದಿಟ್ಕೊಂಡ್ಬಿಟ್ಟು ದಿನನಿತ್ಯ ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ಅಕ್ಷತೆಯನ್ನು ಹಾಕೋಬಹುದು. ಅದರ ಜೊತೆಯಲ್ಲಿ ನೀವು ಬೀರುವಿನಲ್ಲೂ ಕೂಡ ನಿಮ್ಮ ಜ್ಯುವೆಲರಿ ಬಾಕ್ಸ್ನಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ತೆಗೆದಿಡ್ಬೋದು. ಇನ್ನು ಕುಂಕುಮಾರ್ಚನೆ ಮಾಡಿರುವಂಥದ್ದನ್ನು ಆದಷ್ಟು ದಿನನಿತ್ಯ ಹಚ್ಕೊಂಡ್ರೆ ನಿಮಗೆ ಲಕ್ಷ್ಮಿ ಅನುಗ್ರಹ ಹೆಚ್ಚಾಗ್ತಾ ಹೋಗುತ್ತದೆ. ಇನ್ನು ಪ್ರಸಾದ ಎಲ್ಲ ತೆಗೆದಿಟ್ಬಿಟ್ಟಿರ್ತೀರಿ. ಇನ್ನು ಅಮ್ಮನವ್ರ ಕೆಳಗಿರುವಂಥ ಅಕ್ಕಿ ಅದನ್ನು ನೀವು ಸಿಹಿಯನ್ನು ಮಾಡ್ಕೊಳ್ಳಿ. ಆಮೇಲೆ ಕಳಸದಲ್ಲಿರುವಂಥ ನೀರು, ಬಹುಮುಖ್ಯವಾಗಿ ಆ ನೀರನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ನಂತರದಲ್ಲಿ ಉಳಿದಿರುವಂಥ ನೀರನ್ನು ನೀವು ನಿಮ್ಮ ಮನೆಯಲ್ಲೇ ತುಳಸಿ ಗಿಡಕ್ಕೆ ಹಾಕಬೇಕಾಗುತ್ತದೆ. ಇನ್ನು ಕಾಯಿಯಿಂದ ಒಂದು ಸಿಹಿಯನ್ನು ಮಾಡಿ, ಕೊಬ್ಬರಿ ಮಿಠಾಯಿ ಅಥವಾ ಒಂದು ಹೋಳಿಗೆ, ಈ ರೀತಿಯಾಗಿ ನೀವು ಒಂದು ಸಿಹಿಯನ್ನು ಮಾಡಬಹುದು. ಇದಿಷ್ಟು ವಿಸರ್ಜನೆ ಮಾಡುವಂಥದ್ದು. ಹಾಗೇನೆ ನೋಡಿ, ಎಂದು ವಿಸರ್ಜನೆ ಮಾಡಬೇಕು ಅನ್ನೋದೇ ಬಹುಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರುವಂಥದ್ದು. ಈಗ ಸೋಮವಾರ ನೀವು ಅಮಾವಾಸ್ಯೆ ಪೂಜೆ ಮಾಡಿರ್ತೀರಿ. ಈ ಬಾರಿ ಏನಾಗುತ್ತೆ ಅಂತ ಅಂದರೆ, ಮಂಗಳವಾರ ಬೆಳಗ್ಗೆನೂ ಕೂಡ ನಮಗೆ
ಮಂಗಳವಾರ ಸಾಯಂಕಾಲ 5:45 ನಮಗೆ ಅಮಾವಾಸ್ಯೆನೇ ಇರೋದ್ರಿಂದ ನೀವು ಸೋಮವಾರ ಸಾಯಂಕಾಲ ಲಕ್ಷ್ಮೀ ಪೂಜೆ ಮಾಡಿದರೂ ಕೂಡ ನಮಗೆ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ. ಇನ್ನು ಬೆಳಿಗ್ಗೆ ನೀವು ಮಂಗಳವಾರ ಬೆಳಿಗ್ಗೆ ನೀವು ಲಕ್ಷ್ಮೀ ಪೂಜೆ ಮಾಡಿದರೂ ಕೂಡ ಮಂಗಳವಾರ ಆಗಿರೋದ್ರಿಂದ ಅದರ ಜೊತೆಯಲ್ಲಿ ಮಂಗಳವಾರ ಸಾಯಂಕಾಲ 5:45 ನಂತರದಲ್ಲಿ ನಮಗೆ ಬಲಿಪಾಡ್ಯಮಿ ಇರೋದ್ರಿಂದ ಮಂಗಳವಾರ ಪೂಜೆ ಮಾಡಿದ್ರು ಕೂಡ ನೀವು ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ. ಸೋಮವಾರನೂ ಬರೋದಿಲ್ಲ, ಮಂಗಳವಾರನೂ ಬರೋದಿಲ್ಲ. ನಂತರದ ದಿವಸ ಅಂದರೆ ಬುಧವಾರ ನಮಗೆ ಬಲಿಪಾಡ್ಯಮಿ ಇರುವಂಥದ್ದು. ಆ ಒಂದು ದಿವಸನೂ ಕೂಡ ನಾವು ಲಕ್ಷ್ಮೀ ಪೂಜೆ ಮಾಡ್ತೇವೆ. ನಾವು ಭರ್ಮಪ್ಪನ ಪೂಜೆ ಮಾಡ್ತೇವೆ, ಸೆಗಣಿ ಭರ್ಮಪ್ಪನ ಪೂಜೆ ಮಾಡ್ತೇವೆ, ಗೋವರ್ಧನ ಪೂಜೆ ಮಾಡ್ತೇವೆ, ಹಾಗೆ ಲಕ್ಷ್ಮೀ ಪೂಜೆನೂ ಮಾಡ್ತೇವೆ, ಅಭ್ಯಂಜನ ಸ್ನಾನವನ್ನು ಮಾಡಿಕೊಳ್ತೇವೆ. ಅವತ್ತಿನ ದಿವಸ ಬುಧವಾರ ತುಂಬ ವಿಶೇಷವಾಗಿ ನಾವು ಪೂಜೆನೂ ಮಾಡಿಕೊಳ್ಳುತ್ತೇವೆ. ಬಲಿಪಾಡ್ಯಮಿ ಇರೋದ್ರಿಂದನೂ ಕೂಡ ನೀವು ಒಂದು ಕಳಸವನ್ನು ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ. ಹಾಗಾದರೆ ನಾವು ಎಂದು ವಿಸರ್ಜನೆ ಮಾಡಬೇಕು ಅಂತ ನೀವು ಕೇಳುವುದಾದರೆ ನೋಡಿ, ನಮಗೆ ಬಲಿಪಾಡ್ಯಮಿ ಮುಕ್ತಾಯವಾಗುವಂಥದ್ದು 22ನೇ ತಾರೀಕು ಬುಧವಾರ ರಾತ್ರಿ 8:17. ಆ ನಂತರದಲ್ಲಿ ನೀವು ವಿಸರ್ಜನೆ ಮಾಡಬೇಕಾಗುತ್ತದೆ. ಅಂದರೆ ಬುಧವಾರ ರಾತ್ರಿ ನೀವು ಕೆಂಪಾರತಿಯನ್ನು ಮಾಡಿ ನಂತರದಲ್ಲಿ ನೀವು ಕಳಸವನ್ನು ಕದಲಿಸಬೇಕು. ಯಾವ ರೀತಿ ಕದಲಿಸಬೇಕು? ನೀವು ಒಮ್ಮೆ ಎಡದಿಂದ ಬಲಕ್ಕೆ ನೀವು 3 ಬಾರಿ ತಿರುಗಿಸಿ ಕಳಸವನ್ನು, ನಂತರದಲ್ಲಿ 3 ಬಾರಿ ಕೆಳಗೆ ಮೇಲೆ ತೆಗೆದಿಟ್ಬಿಟ್ಟು ಒಮ್ಮೆ ಕಾಯಿಯನ್ನು ಎತ್ತಿ ಕೆಳಗೆ ಇಟ್ಟರೆ ಅದು ನಮಗೆ ಕಳಸ ಕದಲಿಸ್ದಂಗೆ ಆಗುತ್ತದೆ. ಆ ರೀತಿಯಾಗಿ ನೀವು ಕಳಸವನ್ನು ಕದಲಿಸಬೇಕು. ಬುಧವಾರನೇ ಕದಲಿಸಬೇಕಾಗುತ್ತದೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಸೋಮವಾರ ನೀವು ಸಾಯಂಕಾಲ ಪೂಜೆ ಮಾಡಿದ್ರು, ಆ ಜೊತೆಲಿ ಮಂಗಳವಾರ ಪೂಜೆ ಮಾಡಿದ್ರು, ಬುಧವಾರ ಪೂಜೆ ಮಾಡಿದ್ರು ಕೂಡ 3 ದಿವಸದಲ್ಲಿ ಯಾವುದೇ ಒಂದು ದಿವಸ ನೀವು ಪೂಜೆ ಮಾಡಿದ್ರು ಕೂಡ ಬುಧವಾರ ಸಾಯಂಕಾಲವೇ ನೀವು ಕಳಸವನ್ನು ಕದಲಿಸಬೇಕಾಗುತ್ತದೆ. ಅಂದರೆ ಬುಧವಾರ ರಾತ್ರಿ 8:17 ನಂತರದಲ್ಲಿ ಮಂಗಳಾರತಿಯನ್ನು ಮಾಡಿ ಮತ್ತೊಮ್ಮೆ ನೀವು ಆದಷ್ಟು ಒಂದು ಕಳಸವನ್ನು ಬೆಳಗಿ ಆಮೇಲೆ ನೀವು ಕೆಂಪಾರತಿಯನ್ನು ಮಾಡಿ ಅಮ್ಮನವರ ಹಣೆಗೆ ಹಚ್ಚಿ ನಂತರದಲ್ಲಿ ನೀವು ಕಳಸವನ್ನು ಕದಲಿಸಿ ಹಾಗೆ ಬಿಡಬೇಕಾಗುತ್ತದೆ. ಬುಧವಾರ ರಾತ್ರಿ ಹಾಗೆ ಬಿಟ್ಬಿಡಿ. ಗುರುವಾರ ಬೆಳಗ್ಗೆ ಮತ್ತೊಮ್ಮೆ ಸ್ನಾನವನ್ನು ಮಾಡಿಕೊಂಡು ಒಂದು ಪ್ರಸಾದವನ್ನು ಇಟ್ಟು, ಪ್ರಸಾದ ಅಂದರೆ ಹಾಲನ್ನು ಇಟ್ಟರೆ ಸಾಕು, ಒಂದು ಊದಿನ ಕಡ್ಡಿನ ಬೆಳಗ್ಗೆ ಮಂಗಳಾರತಿಯನ್ನು ಮಾಡಿ ನಂತರದಲ್ಲಿ ನೀವು ರಾತ್ರಿನೇ ನೀವು ಕಳಸವನ್ನು ಕದಲಿಸಿರ್ತೀರಿ. ಅಂದರೆ ಬುಧವಾರ ರಾತ್ರಿನೇ ಕಳಸವನ್ನು ಕದಲಿಸಿರ್ತೀರಿ. ಹಾಗಾಗಿ ಗುರುವಾರ ಬೆಳಗ್ಗೆ ನೀವು ಎಲ್ಲವನ್ನು ತೆಗೆದು ಶುದ್ಧಿ ಮಾಡಿ ಮತ್ತೊಮ್ಮೆ ನೀವು ದೇವರ ಮನೆಯಲ್ಲಿ ನೀವು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಬಹುದು. ಅಂದರೆ ದಿನನಿತ್ಯ ನಾವು ಕಳಸ ಇಡ್ತೀವಲ್ಲ ಆ ರೀತಿಯಾಗಿ ಇಡ್ಬೋದು. ಈಗ ಒಂದು ಪಕ್ಷದಲ್ಲಿ ನೀವು ದಿನನಿತ್ಯ ಕಳಸಕ್ಕೆ ನಾವು ಇಟ್ಟಿಲ್ಲ, ಸಪ್ರೇಟಾಗಿ ನಾವು ಲಕ್ಷ್ಮೀ ಕಳಸ ಅಂತ ಇಟ್ಟಿರ್ತೀವಿ ಅಂತಂದರೆ ದಿನನಿತ್ಯ ಕಳಸವನ್ನು ನೀವು ಮುಟ್ಟೋದು ಬೇಡ. ಶುಕ್ರವಾರ ನೀವು ಯಥಾ ಪ್ರಕಾರ ಪೂಜೆಯನ್ನು ಮಾಡಿಕೊಳ್ಳಬಹುದು ಕಳಸವನ್ನು ತೆಗೆದು. ಆದರೆ ಲಕ್ಷ್ಮೀ ಕಳಸ ಅಂತ ನೀವು ಏನು ಸಪ್ರೇಟಾಗಿ ಇಟ್ಟಿರ್ತೀರೋ ಆ ಕಳಸವನ್ನು ಮಾತ್ರ ನೀವು ವಿಸರ್ಜನೆ ಮಾಡಿಕೊಳ್ಳಬೇಕಾಗುತ್ತದೆ. ನೋಡಿ, ನೀವು ನಾವು ಮತ್ತು ಸೋಮವಾರನೇ ಪೂಜೆ ಮಾಡಿರ್ತೀವಿ, 3 ದಿವಸ ಆಗುತ್ತಲ್ಲ ಅಂತ ನೀವು ಅಂದ್ಕೊಳ್ತೀರಿ. ಖಂಡಿತ 3 ದಿವಸ ಆಗುತ್ತೆ, ತೊಂದರೆ ಇಲ್ಲ. ಯಾಕೆ ಅಂತಂದರೆ ಈ ಸರಿ ನಮಗೆ ಮಧ್ಯದಲ್ಲಿ ಆಗಿಬಿಟ್ಟಿದೆ. ಸೋಮವಾರ ನಮಗೆ ಸಾಯಂಕಾಲ ನಮಗೆ ಅಮಾವಾಸ್ಯೆ ಶುರುವಾಗಿರುವಂಥದ್ದು, ಮಂಗಳವಾರ ಸಾಯಂಕಾಲದವರೆಗೂ ನಮಗೆ ಅಮಾವಾಸ್ಯೆ ಇರೋದ್ರಿಂದ ಅದರಲ್ಲಿ ವಾರ ಕೂಡ ಮಂಗಳವಾರ ಆಗಿರೋದ್ರಿಂದ ಅದು ಯಾವುದೇ ಕಾರಣಕ್ಕೂ ನಮಗೆ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ. ಅದ್ರ ಜೊತೆಲಿ ನಂತರದಲ್ಲಿ ಬಲಿಪಾಡ್ಯಮಿ ಪ್ರಾರಂಭವಾಗಿಬಿಡುತ್ತೆ. ಅದು ಕೂಡ ನಮಗೆ ಲಕ್ಷ್ಮೀ ಪೂಜೆ ಮಾಡುವಂಥ ದಿನವಾಗಿರೋದ್ರಿಂದ ನಮಗೆ ಕಳಸವನ್ನು ಕದಲಿಸೋದಕ್ಕೆ ಬರೋದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಒಂದು ಸಮಯದಲ್ಲಿ ನಾವು ಯಾವ ಒಂದು ದಿನದಲ್ಲಿ ಕಳಸವನ್ನು ವಿಸರ್ಜನೆ ಮಾಡಬೇಕು ಅಂತ ಹೇಳಿ ತಿಳಿಸಿಕೊಟ್ಟಿದ್ದೇನೆ. ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ. ಕಳಸವನ್ನು ವಿಸರ್ಜನೆ ಮಾಡಿದ ನಂತರದಲ್ಲಿ ವಸ್ತುಗಳನ್ನು ಸಹ ಏನು ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೇನೆ. ದಯವಿಟ್ಟು ಈ ಒಂದು ವಿಡಿಯೋವನ್ನು ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.